ಹಲೋ ಡೈಮಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. 2025 ಅಲ್ಲಿ ಫೆಬ್ರವರಿಲಿ ನೀವೇನಾದ್ರೂ 20,000 ರೂಪಾಯಿ ಒಳಗಡೆ ಬೆಸ್ಟ್ ಫೋನ್ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಜಸ್ಟ್ 4 ಫೋನ್ ಫೈನಲೈಸ್ ಮಾಡಿದ್ದೀನಿ. ಸುಮಾರು ಫೋನ್ಗಳಿದೆ, ಬಟ್ ಆದ್ರೆ ಇವಾಗಿನ ಪ್ರೈಸ್ಗೆ ಇದು ಬೆಸ್ಟ್ ಫೋನ್. ಪಾಯಿಂಟ್ ನಂಬರ್ 1 ಏನಕ್ಕೆ ಅಂದ್ರೆ ಈ ಎಲ್ಲಾ ಫೋನ್ಗಳು ಆಲ್ಮೋಸ್ಟ್ ನಿಮ್ಗೆ 25,000 ರೂಪಾಯಿ ಮೇಲೆ ಬರ್ತಾ ಇದ್ದಂತ ಫೋನ್ಗಳು ಇವಾಗ ಪ್ರೈಸ್ ಕಮ್ಮಿ ಆಗಿ ಇವಾಗಿನ ಸದ್ಯದ ಟೈಮ್ಗೆ ಪವರ್ಫುಲ್ ಫೋನ್ ಅಂದ್ಬಿಟ್ಟು 4 ಫೋನ್ ಆದ್ರೆ ಫೈನಲೈಸ್ ಮಾಡಿದ್ದೀನಿ. ಕ್ರೈಟೇರಿಯಾ ಎಲ್ಲ ನಾರ್ಮಲ್ ಸೇಮೇ. ನನಗೆ ಮೇನ್ ಜಾಸ್ತಿ ಇಷ್ಟ ಆಗೋದು ಕ್ಯಾಮ್ರಾ ಮತ್ತೆ ಪರ್ಫಾರ್ಮೆನ್ಸ್. ಬ್ಯಾಟ್ರಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಬ್ಯಾಟ್ರಿ ಕಮ್ಮಿ ಇರುವಂತ ಒಂದು ಫೋನ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದೊಂದಾಗಿ ಎಲ್ಲ ಫೋನ್ಗಳ ಡೀಟೇಲ್ಸ್ ಆದ್ರೆ ಹೇಳ್ತಾ ಹೋಗ್ತೇನೆ. ಫಸ್ಟ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 40 Pro 5G. ಈ ಫೋನ್ ಬಂದ್ಬಿಟ್ಟು ಅರೌಂಡ್ 26-27,000 ರೇಂಜ್ ಅಲ್ಲಿ ಇದು ಲಾಂಚ್ ಆಗಿದ್ದಂತ ಈ ಫೋನ್ ನಮ್ಗೆ ಇವಾಗ ಜಸ್ಟ್ 20,000 ಗಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7020 ಪ್ರೊಸೆಸರ್ ನ ಯೂಸ್ ಮಾಡಲಾಗಿದ್ದು ಇದರಲ್ಲಿ ಬಂದ್ಬಿಟ್ಟು 8GB RAM ನಮಗೆ ನೋಡೋದಕ್ಕೆ ಸಿಗುತ್ತೆ. 256GB ವರೆಗೂ ಇದರಲ್ಲಿ ಸ್ಟೋರೇಜ್ ಆದ್ರೆ ಇರುತ್ತೆ. ಇದರಲ್ಲಿ ಯಾವ್ದೋ ಮೆಮೊರಿ ಕಾರ್ಡ್ ಹಾಕೊಳ್ಳೋ ಆಪ್ಷನ್ ಇರೋದಿಲ್ಲ. ಇದರಲ್ಲಿ 6.78 ಇಂಚಸ್ ನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ನೋಡೋದಕ್ಕೆ ಸಿಗ್ತಾ ಇದೆ. 108 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮೆರಾ ಮತ್ತೆ 2 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಅಂಡ್ ಮ್ಯಾಕ್ರೋ ಸೆನ್ಸರ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಕೊಟ್ಟಿದ್ದು ಇದರಲ್ಲಿ ಸೆಲ್ಫೀಸ್ ಒಂದು ಲೆವೆಲ್ ಗೆ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪೋರ್ಟ್ರೇಟ್ಸ್ ಎಲ್ಲ ಡೀಸೆಂಟ್ ಆಗಿ ಇದ್ರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಕೊಟ್ಟಿರ್ತಾರೆ. ಸೊ ನೀವು ಈ ಫೋನ್ ನ ಪ್ರಿಫರ್ ಮಾಡಬಹುದು. ಇದು ಬಂದ್ಬಿಟ್ಟು ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್ ಗೆ ಲೆಕ್ಕ ಮಾಡ್ಕೊಂಡ್ರೆ 80 to 83 ಪಾಯಿಂಟ್ಸ್ ಇದಕ್ಕೆ ಕೊಡಬಹುದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು 2024 ಫುಲ್ ಇವರೇ ಫ್ಲಾಗ್ಶಿಪ್ ಲೆವೆಲ್ ಕಿಲ್ಲರ್ ಫೋನ್ ಗಳನ್ನ ರಿಲೀಸ್ ಮಾಡಿದ್ದು ಮೋಟರೋಲಾ ಫೋನ್. ಮೋಟರೋಲಾ Edge50 Neo. ಇದು ಬಂದ್ಬಿಟ್ಟು ನಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ ಒಂದಿಗೆ ಬರುವಂತ ಈ ಫೋನ್ ಅಲ್ಲೂ ಸಹ 8GB RAM ನೋಡೋದಕ್ಕೆ ಸಿಗುತ್ತೆ. 256GB ಸ್ಟೋರೇಜ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 6.4 ಇಂಚಸ್ ನ ಫುಲ್ HD ಪ್ಲಸ್ ಇದರಲ್ಲಿ ಡಿಸ್ಪ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು POLED ಡಿಸ್ಪ್ಲೇ ಅನ್ಸುತ್ತೆ. ಇದರಲ್ಲಿ ಬ್ಯಾಕ್ ಅಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದು. ಮೈನ್ ಕ್ಯಾಮೆರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇರುತ್ತೆ. 30 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಮತ್ತೆ 10 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಕೂಡ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಕ್ಯಾಮೆರಾ ಸ್ಯಾಂಪಲ್ಸ್ ನ ಎಲ್ಲ ಹಾಕಿದ್ದೀನಿ ನೋಡ್ಕೊಳ್ಳಿ, ಒಂದು ಲೆವೆಲ್ ಗೆ ಓಕೆ ಇದೆ ಅಂತ ಅನ್ಸುತ್ತೆ. ಮತ್ತೆ ಫ್ರಂಟ್ ಕ್ಯಾಮೆರಾದಲ್ಲೂ ಓಕೆ ಅಂತ ಹೇಳ್ಬೋದು. ಸೊ ಇದು 32 ಮೆಗಾ ಪಿಕ್ಸೆಲ್ ಇರೋದ್ರಿಂದ ನಾನು ಅಷ್ಟು ಬೆಟರ್ ಅಂತ ಹೇಳೋದಕ್ಕಾಗೋದಿಲ್ಲ, ಲೆವೆಲ್ ಗೆ ಓಕೆ ಅಂತ ಹೇಳ್ಬೋದು. ಬ್ಯಾಟ್ರಿ ಬಂದ್ಬಿಟ್ಟು 4310 mAh ಬ್ಯಾಟ್ರಿ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಬ್ಯಾಟ್ರಿ ಒಂದು ಬಿಟ್ರೆ ಇನ್ನ ಎಲ್ಲಾದ್ರಲ್ಲೂ ಓಕೆ ಅಂತ ಹೇಳ್ಬೋದು. ಮತ್ತೆ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರೆ ನಮ್ಗೆ ಇದರಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಆದ್ರೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ಇದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋದು ಅಥವಾ ವಿಡಿಯೋಗ್ರಫಿ ಏನಾದ್ರು ಮಾಡಿದ್ರೆ ಒಂದು ಬೆಸ್ಟ್ ಔಟ್ಪುಟ್ ನ ಇದು ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಪ್ರೊಸೆಸರ್ ಮೀಡಿಯಾಟೆಕ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿ ಅದನ್ನ ಜಾಸ್ತಿ ಇದು ಪ್ರೋಸೆಸ್ ಚೆನ್ನಾಗಿ ಮಾಡುತ್ತೆ. ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ಸೆಲೆಕ್ಟ್ ಮಾಡಿರೋ ಎಲ್ಲಾ ಫೋನ್ಗಳು ಮೀಡಿಯಾಟೆಕ್ ಡೈಮೆನ್ಸಿಟಿ ಅಲ್ಲಿ ಬರುವಂತ ಪ್ರೊಸೆಸರ್ ಗಳಾಗಿರುತ್ತೆ. ಇದರಲ್ಲಿ ಯಾವ್ದು ಸ್ನ್ಯಾಪ್ ಡ್ರ್ಯಾಗನ್ ನ ಸೇರಿಸಿಲ್ಲ. ಸ್ನ್ಯಾಪ್ ಡ್ರ್ಯಾಗನ್ ಅವ್ರು ನನ್ಗೇನ್ ದುಡ್ಡೇನು ಕೊಟ್ಟಿಲ್ಲ. ಸೊ ಹಂಗಂತ ಮೀಡಿಯಾಟೆಕ್ ಅವ್ರೇನು ನನ್ಗೇನ್ ದುಡ್ಡೇನು ಕೊಟ್ಟಿಲ್ಲ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಐಕೋ Z9 5G. ಇದು ಬಂದ್ಬಿಟ್ಟು ನಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಪ್ರೊಸೆಸರ್ ಒಂದಿಗೆ ಬರುವಂತ ಫೋನ್ ಇದಾಗಿದ್ದು ಒಂದು ಸ್ವಲ್ಪ ಹಳೆ ಪ್ರೊಸೆಸರ್ ಆಗಿರುತ್ತೆ. ಇದರಲ್ಲಿ ನಮಗೆ 6.67 ಇಂಚಸ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರಿಯರ್ ಕ್ಯಾಮೆರಾ ಸೆಟಪ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದ್ರಲ್ಲಿದ್ದು. ಸೊ ಇದರಲ್ಲಿ ಸೆಲ್ಫೀಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಕ್ಯಾಮೆರಾ ಕೂಡ ಓಕೆ ಅಂತ ಹೇಳ್ಬೋದು. ಅದ್ರ ಸ್ಯಾಂಪಲ್ ನಾನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಫ್ರಂಟ್ ಕ್ಯಾಮೆರಾ ಬಗ್ಗೆ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಫ್ರಂಟ್ ಕ್ಯಾಮೆರಾ ಬಂದ್ಬಿಟ್ಟು ಇದರಲ್ಲಿ ಸುಮಾರು ಬ್ಯೂಟಿ ಫಿಲ್ಟರ್ಸ್ ಇರುತ್ತೆ. ಮತ್ತೆ ಇದು ಜಾಸ್ತಿ ವಿವೋ ಮತ್ತೆ ಐಕೋ ಬಂದ್ಬಿಟ್ಟು ಫ್ರಂಟ್ ಕ್ಯಾಮೆರಾ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಆ ಕಾರಣದಿಂದ ಇದರಲ್ಲಿ ಸೆಲ್ಫೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಕಂಪೇರ್ ಟು ಇನ್ಫಿನಿಕ್ಸ್ ಅಂಡ್ ಮೋಟೋಗಿಂತ ಇದರಲ್ಲಿ ಚೆನ್ನಾಗಿ ಫೋಟೋಸ್ ಬರುತ್ತೆ. ಇದರಲ್ಲಿ 5000 mAh ಬ್ಯಾಟ್ರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟಾರ್ಟಿಂಗ್ 128GB ಸ್ಟೋರೇಜ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಮೆಮೊರಿ ಕಾರ್ಡ್ ಹಾಕೊಂಡು ಅಪ್ ಟು 1TB ವರೆಗೂ ಎಕ್ಸ್ಪೆಂಡ್ ಮಾಡ್ಕೊಬಹುದು. ಮತ್ತೆ ಇದರ ಗೇಮಿಂಗ್ ನೋಡ್ಕೊಳ್ಳೋದಾದ್ರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಅದರಿಂದ ನೀವು ಇದರಲ್ಲಿ ಪಬ್ಜಿ, ಫ್ರೀ ಫೈರ್ ಈ ತರ ಗೇಮ್ಸ್ ಎಲ್ಲ ಒಂದು ಎಕ್ಸ್ಟ್ರೀಮ್ ಅಂತ ಹೇಳೋದಕ್ಕಾಗಲ್ಲ, ಹೈ ಸೆಟ್ಟಿಂಗ್ಸ್ ಅಲ್ಲಿ ಲ್ಯಾಗ್ ಫ್ರೀ ಆಗಿ ಆಡ್ಕೊಬಹುದು. ಫೈನಲ್ ಆಗಿ ರೆಡ್ಮಿ ನೋಟ್ 14 5G ಆದ್ರೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೇಟೆಸ್ಟ್ ಪ್ರೊಸೆಸರ್ ಆಗಿರುವಂತ ಮೀಡಿಯಾಟೆಕ್ ಡೈಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 6GB RAM ಇರುತ್ತೆ. ಇದರಲ್ಲಿ 8GB RAM ವೇರಿಯಂಟ್ ಸಹ ಇದೆ. ಸೊ 6GB RAM ವೇರಿಯಂಟ್ ನಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅರೌಂಡ್ ಸ್ವಲ್ಪ ಜಾಸ್ತಿ ಪ್ರೈಸ್ ಬಿಡ್ತಾ ಇದ್ರು. ಇವಾಗ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ 17,500 ಸಮಥಿಂಗ್ ಏನೋ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಈ ಲಿಸ್ಟ್ ಅಲ್ಲಿ ಆದ್ರೆ ಆಡ್ ಮಾಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು 6.67 ಇಂಚಸ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮೆರಾ ಸೆಟಪ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಎಲ್ಲಾ ಫೋನ್ಗಳಿಗಿಂತ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನೀವು ಐಕೋಗಿಂತ ಕಮ್ಮಿ ಅಂತ ಹೇಳ್ಬೋದು. ಮತ್ತೆ ಮೋಟೋ ಮತ್ತೆ ಇನ್ಫಿನಿಕ್ಸ್ ಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ 5110 mAh ಬ್ಯಾಟ್ರಿ ಕೊಟ್ಟಿದ್ರೆ. ಸೊ ಎಲ್ಲದಕ್ಕಿಂತನೂ ಇದರಲ್ಲಿ 110 mAh ಬ್ಯಾಟ್ರಿ ಜಾಸ್ತಿ ಇದೆ. ಇದರಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 128GB ಸ್ಟೋರೇಜ್ ಹೊಂದಿದ್ದು ಇದರಲ್ಲಿ ನಾವು 1TB ವರೆಗೂ ಮೆಮೊರಿ ಕಾರ್ಡ್ ಹಾಕಿ ಎಕ್ಸ್ಪೆಂಡ್ ಸಹ ಮಾಡ್ಕೊಬಹುದು. ಇದರ ಪ್ರೊಸೆಸರ್ ಅದನ್ನ ನೋಡ್ಕೊಂಡ್ರೆ ನನ್ಗೆ ಅಷ್ಟು ಓಕೆ ಅಂತ ಅನ್ಸಿಲ್ಲ. ಇದು ಓನ್ಲಿ ಫಾರ್ ಬ್ಯಾಟ್ರಿ ಚೆನ್ನಾಗಿ ಬ್ಯಾಕಪ್ ಬರುತ್ತೆ. ಒಂದು ಲೆವೆಲ್ಗೆ ಗೇಮ್ಸ್ ಆಡ್ಕೊಬಹುದು. ಫೋಟೋಸ್ ವಿಡಿಯೋಸ್ ಎಲ್ಲ
ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಗೇಮಿಂಗ್ಗೆ ಅಂತ ನಾನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಕಂಪ್ಲೀಟ್ ಒಂದು ಪ್ರೊಫೆಷನಲ್ ಆಗಿ ಗೇಮಿಂಗ್ ಮಾಡ್ತೀರ ಅಂದ್ರೆ ಇದ್ರಲ್ಲಿ ಆಗೋದಿಲ್ಲ. ಸೊ ಈ 4 ಫೋನ್ಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಫೋನ್ ಅಂತ ಅನ್ನಿಸ್ತು. ಇದರಲ್ಲಿ ಒಂದು ಫೋನ್ನ ಬಿಟ್ಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಕಂಪ್ಲೀಟ್ ರಿವ್ಯೂ ಆದ್ರೆ ಮಾಡಿದ್ವಿ, ನೀವು ಅದನ್ನ ಚೆಕ್ ಮಾಡ್ಕೊಬಹುದು. ಲಾವಾ ಅಗ್ನಿ 3 ಅಂದ್ಬಿಟ್ಟು ನಾನು ಅದನ್ನ ಇಲ್ಲಿ ಐಕಾರ್ಡಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಸೊ ನೋಡ್ತಾರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.